ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಷತ್ರಿಯ ಬ್ಯಾಂಗ್ಳೂರ್ ಕಿಚನ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಗ್ರೀನ್ ಚಿಕನ್ ಬಿರಿಯಾನಿ. ಅತಿ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಸಹ ಇರುತ್ತೆ. ಇಂಗ್ರೀಡಿಯೆಂಟ್ಸ್ ಬಂದು 1 kg ಚಿಕನ್, 1 ಕಪ್ ಈರುಳ್ಳಿ, 1 ಕಪ್ ಗಾರ್ಲಿಕ್, 1 ಇಂಚ್ ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, 10ರಿಂದ 15 ಹಸಿಮೆಣಸಿನಕಾಯಿ, 2 ನಾಟಿ ಟೊಮ್ಯಾಟೊ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 1 ಕಪ್ ಆಗೋಷ್ಟು, ಮಸಾಲ ಐಟಮ್ 1 kg ರೈಸಿನ ಅಳತೆಗೆ ಬಿರಿಯಾನಿ ಮಾಡ್ತಾ ಇರೋದು. ನಂತರ ಎಣ್ಣೆ ಮೆಜರ್ಮೆಂಟು ನಾನು ಅಡುಗೆ ಮಾಡುವಾಗ ಹೇಳ್ತೀನಿ. ಮತ್ತು ಬೆಣ್ಣೆ 7 ರೂಪೀಸ್ಗೆಲ್ಲ ಅದು ಸಿಗುತ್ತೆ ಅಂಗಡಿಯಲ್ಲಿ. ಉಪ್ಪು 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯದ ಪುಡಿ, ಕಸೂರಿ ಮೇಥಿ 2 ಟೇಬಲ್ ಸ್ಪೂನ್ ಆಗೋಷ್ಟು, ಮೊಸರು. ಇವಾಗ ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ನಂತರ ಬೆಳ್ಳುಳ್ಳಿ 1 ಕಪ್ ಆಗೋಷ್ಟು, ನಂತರ 1 ಇಂಚ್ ಆಗೋಷ್ಟು ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥದ್ದು. ಸ್ವಲ್ಪನೇ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಫಸ್ಟೇ ಇದನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಸ್ಮೂತ್ ಪೇಸ್ಟ್ ರೆಡಿ ಆಗಿದೆ. ಈಗ ಫ್ಲೇಮನ್ನು ಆನ್ ಮಾಡಿ ಕುಕ್ಕರ್ ಇಡ್ತಿದ್ದೀನಿ. ಕುಕ್ಕರಲ್ಲೇ ಮಾಡ್ತಾ ಇರೋದು, ಬಟ್ ಇದರಲ್ಲಿ ನಾನು ಯಾವುದೇ ವಿಜಿಲ್ ತೆಗಿತಿಲ್ಲ, ಹಾಗೆ ಕುಕ್ ಮಾಡ್ತಾ ಇದ್ದೀನಿ ಬಿರಿಯಾನಿಯನ್ನು. ಈಗ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ಮೆಲ್ಟ್ ಆದ ನಂತರ ಎಣ್ಣೆಯನ್ನು ಸೇರಿಸ್ತೀನಿ. ₹7 ನಿಮಗೆ ಶಾಪಲ್ಲಿ ಸಿಗುತ್ತೆ ಅದು. 2 ಕಪ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. 2-2.5 ಕಪ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ನಂತರ ಮಸಾಲ ಐಟಮ್ ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕ್ತಿದ್ದೀನಿ. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ತಿದ್ದೀನಿ. 2 ಈರುಳ್ಳಿ. ನೀವು ಬೇಕಿದ್ರೆ ಈರುಳ್ಳಿನೂ ಸಹ ಹೆಚ್ಚು ಹಾಕೋಬೋದು. ಈರುಳ್ಳಿ ಫ್ರೈ ಆದ ನಂತರ 2 ನಾಟಿ ಟೊಮ್ಯಾಟೊ ಹಾಕ್ತಿದ್ದೀನಿ. ನಾಟಿ ಟೊಮೆಟೊ ಹಾಕಿದ್ರೇ ತುಂಬ ಟೇಸ್ಟಿಯಾಗುತ್ತೆ. ಈರುಳ್ಳಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಂತರ ಗ್ರೀನ್ ಮಸಾಲ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಇವಾಗ ಇದನ್ನೊಂದು 5 ನಿಮಿಷ ಫ್ರೈ ಮಾಡ್ತಿದ್ದೀನಿ, ಅದರಲ್ಲಿರೋ ಸ್ಮೆಲ್ ಹೋಗಲಿ ಅಂತ. ಯಾಕಂದರೆ ನಾವೆಲ್ಲ ಹಸಿದೆ ಹಾಕಿ ರುಬ್ಕೊಂಡಿರೋದ್ರಿಂದ. ನೀವು ಬೇಕಿದ್ದರೆ ಆಯಿಲಲ್ಲಿ ಫ್ರೈ ಮಾಡಿ ಸಹ ರುಬ್ಬಿ ಹಾಕ್ಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಚಿಕನ್ನ ನಾನು ನಿಂಬೆ ರಸ ಮತ್ತು ಉಪ್ಪಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಿದ್ದೀನಿ. ಚಿಕನ್ ಸಾಫ್ಟಾಗಿ ಕುಕ್ ಆಗುತ್ತೆ. ಅವಾಗ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಮಸಾಲಾನ ಆ್ಯಡ್ ಮಾಡ್ತೀನಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿರ್ತೀವಿ ಚಿಕನಿಗೆ, ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಂತರ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಇವಾಗ ಯಾಕೆ ಮಸಾಲೆ ಎಲ್ಲ ಹಾಕಬೇಕಂದ್ರೆ ಚಿಕನ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ನಾವು ರೈಸ್ ಎಲ್ಲ ಹಾಕ್ತೀವಿ ಅಂದರೆ ಹೊಂದೋದಿಲ್ಲ, ಚಿಕನ್ ಸಪ್ಪೆ ಆಗಿಬಿಡುತ್ತೆ. ಇವಾಗ ಖಾರದ ಪುಡಿ ಹಾಕ್ತಿದ್ದೀನಿ. ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಪೇಸ್ಟಲ್ಲಿ ಸಹ ನಾವು ನೀರು ಹಾಕಿ ರುಬ್ಬಿರ್ತೀವಿ. ನಂತರ ಮೊಸರನ್ನು ಸಹ ಸೇರಿಸ್ತೀವಿ. ಅದು 2ರಲ್ಲೇ ನೀರಿರುತ್ತೆ, ಸ್ವಲ್ಪ ಚಿಕನ್ನಲ್ಲೂ ನೀರಿರುತ್ತೆ, ಅದೆಲ್ಲ ಬಿಡುತ್ತೆ. ಅದೆಲ್ಲ ನೋಡಿಕೊಂಡು ನೀವು ರೈಸ್ಗೆ ನೀರನ್ನು ಹಾಕಬೇಕಾಗತ್ತೆ. ಈಗ ಇದನ್ನು 10 ನಿಮಿಷ ಬೇಯಿಸ್ಕೊತಿದ್ದೀನಿ. ಅದರಲ್ಲಿ ನೀರೆಲ್ಲ ಆಯಿಲೆಲ್ಲ ರಿಲೀಸ್ ಆಗಲಿ ಅನ್ನೋ ಕಾರಣಕ್ಕೆ. ಇವಾಗ ಆಯಿಲೆಲ್ಲ ರಿಲೀಸ್ ಆಗಿದೆ, ನೀರು ಸಹ ಬಿಟ್ಟಿದೆ ಮೊಸರಲ್ಲಿರೋದು ಮತ್ತು ಪೇಸ್ಟಲ್ಲಿರೋದು. ನೋಡಿಕೊಂಡು ನೀವು ರೈಸ್ಗೆ ನೀರನ್ನು ಹಾಕಬೇಕು. ಈಗ ನಾನು 1 kg ಅಷ್ಟು ರೈಸನ್ನು ವಾಶ್ ಮಾಡಿ ಹಾಕ್ತಿದ್ದೀನಿ. ನೋಡಿ, ಆಗಲೇ ಅರ್ಧ ನೀರು ಆಲ್ರೆಡಿ ಅದರಲ್ಲೇ ಇದೆ. ಸೊ ನೀವು ಇದನ್ನು ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ. ನಾನಿಲ್ಲಿ ಕಪ್ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ 1 ಕಪ್ಪಲ್ಲಿ ನಾನು ನೀರು ಹಾಕ್ತಿದ್ದೀನಿ. ಆಲ್ರೆಡಿ ನೀರಿದೆ, ನೋಡ್ಕೊಂಡು ನೀವು ಹಾಕಬೇಕು.
ಈ ಕಪ್ಪಿನ ಮೆಷರ್ಮೆಂಟಲ್ಲಿ ನಾನು ರೈಸ್ ತೊಗೊಂಡಿದ್ದು ತೋರಿಸ್ತೀನಿ ಅದನ್ನು. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ರುಚಿ ನೋಡಿ ನಾನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈ ಕಪ್ಪಿನ ಮೆಷರ್ಮೆಂಟಲ್ಲಿ ರೈಸ್ ತೊಗೊಂಡಿದ್ದು, ಸೊ ಆ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರು ಮಾತ್ರ ಹಾಕಿದ್ದೀನಿ. ಆಲ್ರೆಡಿ ಅದರಲ್ಲಿ ನೀರಿದೆ, ಅದಕ್ಕೋಸ್ಕರ. ಇವಾಗ ಒಳ್ಳೆ ಕುದಿ ಬರ್ತಿದೆ. ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಪುದೀನ ಸೊಪ್ಪನ್ನು ಹಾಕ್ತಿದ್ದೀನಿ. ನಂತರ ನಾನು ಇದನ್ನು ಒಂದು 25 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ನಿಂಬೆಹಣ್ಣು ಸಹ ಹಿಂಡ್ಕೋಬೋದು, ಉದುದ್ರವಾಗಿ ಆಗಲಿ ಅಂತ. ನಾನೇನು ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಲಿಲ್ಲ, ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ, ಸೊ ನಾನು ನಿಂಬೆಹಣ್ಣ ಸ್ಕ್ವೀಸ್ ಮಾಡಲಿಲ್ಲ. ನೀರು ಕರೆಕ್ಟಾಗಿ ಹಾಕ್ಕೊಂಡ್ರೆ ಉದುದ್ರವಾಗಿ ಬಿರಿಯಾನಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನೋಡಿ ಎಷ್ಟು ಉದುದ್ರವಾಗಿ ಆಗಿದೆ ಅಂತ. ಇದನ್ನು ರೈತಾ ಜೊತೆ ನಾವು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಕೂಡಲೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.